ಶ್ರೀನಾಥ ಪಾರ್ವತಿಯ ನಾಥ ಶರಣೆಂಬೆ, ವಾಣಿ ಭಾರತಿಯ ಗಜಮುಖನ ಬಲಗೊಂಬೆ. ನಾನು ಬಲ್ಲಷ್ಟು ಪೇಳುವೆನು ಈ ಕಥೆಯ, ಶ್ರೀನಾಥ ಗಜರಾಜ ಗೊಲಿದ ಸಂಗತಿಯ. ನಾರಾಯಣ ಕೃಷ್ಣ ಮುನಿಯ ಶಾಪದಲೊಂದು ಮಕರಿ ಮಡುವಿನೊಳು, ಹಲವು ಕಾಲದಿ ತಪಿಸಿ ಜೀವಿಸುತ್ತಿರಲು. ಮದಗಜವು ಪೊಕ್ಕು ಮಡುವನೆ ಕಲಕುತ್ತಿರಲು, ತಡೆಯದ ಮಕರಿ ಹಿಡಿಯಿತು ಕರಿಯ ಕಾಲು. ನಾರಾಯಣ ಕೃಷ್ಣ ಅತ್ತಿತ್ತ ನೋಡಿದನು ಸುತ್ತ ನೋಡಿದನು, ಎತ್ತ ನೋಡಿದರು ಬಿಡದ ಮಕರಿ ಕಾಲು. ಎಳೆದೊಮ್ಮೆ ನೋಡಿದನು ಸೆಳೆದೊಮ್ಮೆ ನೋಡಿದನು, ಹೇಗೆ ನೋಡಿದರು ಬಿಡದ ಮಕರಿ ಕಾಲು. ನಾರಾಯಣ ಕೃಷ್ಣ ಕಚ್ಚುತ್ತಲಿ ಸೆಳೆಯುತ್ತಲಿ ಆ ಮಕರಿ ಕಾಲು, ರಕ್ತಮಯವಾಗಿ ತುಂಬಿತು ಕೊಳದ ನೀರು. ಅಕ್ಕಾಟ ಎನಗಿನ್ನು ಗತಿಯಾರು ಎನ್ನುತ್ತ ದಿಕ್ಕುಗೆಟ್ಟಂತೆ ಮೊರೆಯಿಟ್ಟ ಗಜರಾಜ. ನಾರಾಯಣ ಕೃಷ್ಣ ಅಚ್ಯುತಾನಂತ ಶ್ರೀಹರಿಯನ್ನ ಕಾಯೋ, ಸಚ್ಚಿದಾನಂದ ಸರ್ವೇಶ್ವರನೆ ಕಾಯೋ. ಭಕ್ತವತ್ಸಲನೆ ಭವಭಂಜನನೆ ಕಾಯೋ, ಕಷ್ಟಪಡುತ್ತೇನೆ ಕರುಣಿಸಿ ಕರುಣಿ ಕಾಯೋ. ನಾರಾಯಣ ಕೃಷ್ಣ ಬಂದ ಚಕ್ರವನು ಕರ ಕಮಲದಲ್ಲಿ ತೆಗೆದು, ಸಂಧಿಸಿಟ್ಟನು ಮಕರಿ ಹಲ್ಲು ಮುರಿವಂತೆ. ಅಂದಾಗವನ ಶಾಪ ಉಚ್ಛಾಪವಾಗಿ, ಗಂಧರ್ವ ರೂಪಿನಲ್ಲಿ ನಿಂತಿತ ಮಕರಿ. ನಾರಾಯಣ ಕೃಷ್ಣ ಹರಿಯ ಸುದರ್ಶನವು ಮದಗಜಕ್ಕೆ ಸೋಕುತ್ತಲಿ, ಒದಗಿದವು ಶಂಖ ಚಕ್ರ ನಾಲ್ಕು ಕೈಗಳಲ್ಲಿ. ಉಟ್ಟ ಪೀತಾಂಬರ ಕಿರೀಟ ಕುಂಡಲವು, ಎಳೆ ತುಳಸಿ ಮಾಲೆಗಳು ಕೊರಳೊಳೊಪ್ಪಿದವು. ನಾರಾಯಣ ಕೃಷ್ಣ ಜಯ ಜಯ ಜಗನ್ನಾಥ ಜಯ ವಿಶ್ವಮೂರ್ತಿ, ಜಯ ಜಯ ಜನಾರ್ದನ ಜಯ ವಿಶ್ವರೂಪ. ಜಯತು ಸರ್ವೋತ್ತಮನೆ ಕ್ಷೀರಾಬ್ಧಿ ಶಯನ, ಜಯವೆಂದು ಪದಗಳಿಗೆ ಬಂದು ಎರಗಿದನು.